ಪ್ರಭು ರಾಮಚಂದ್ರ, ನಿನ್ನ ಸೂಚನೆಯಂತೆ ಸಮಸ್ತ ವಾನರ ವೀರರನ್ನು ಸಕಲ ರಾಜ ವೈಭವದಿಂದ ಸತ್ಕರಿಸಿ ಅವರನ್ನೆಲ್ಲ ಕಿಷ್ಕಿಂದಿಗೆ ಕಳಿಸುವ ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ. ಆದರೆ ಸುಗ್ರೀವ ಮಹಾರಾಜ ಅದಕ್ಕೆ ಮೊದಲು ನಿನ್ನೊಂದಿಗೆ ಮಾತನಾಡುವ ಬಯಕೆಯನ್ನು ವ್ಯಕ್ತಪಡಿಸಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಕರೆತಂದಿದ್ದಾನೆ. ಹೌದು ರಾಮಚಂದ್ರ, ವಿಭೀಷಣನ ಮಾತುಗಳನ್ನು ಕೇಳಿ ನಮಗೆಲ್ಲ ಸಂತೋಷವೇನೋ ಆಯಿತು. ಆದರೆ ವಾನರರೆಲ್ಲ ಬೇರೆಯೇ ಯೋಚಿಸಿದ್ದರು. ಅದನ್ನು ವಿನಂತಿ ಮಾಡಿಕೊಳ್ಳಲು ನಿನ್ನ ಬಳಿ ಬರಬೇಕಾಯಿತು. ಪ್ರಿಯ ಮಿತ್ರ ಸುಗ್ರೀವ, ನೀನು ನಿನ್ನ ಇಡೀ ವಾನರ ಕುಲವು ನನಗೆ ಎಂಥ ಅಮೋಘವಾದ ಉಪಕಾರವನ್ನು ಮಾಡಿರುವೆಂದು ಜಗತ್ತಿಗೆ ತಿಳಿದಿದೆ. ನಿಮ್ಮ ನಾಡನ್ನು, ಪ್ರಿಯ ಜನರನ್ನು ಅಗಲಿ ಬಂದು ನನ್ನ ಕಾರ್ಯದಲ್ಲಿ ನೆರವಾದ ನಿಮಗೆಲ್ಲ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿ? ಸಾಧ್ಯವಾದಷ್ಟು ಬೇಗ ನೀವು ನಿಮ್ಮ ನಾಡಿಗೆ ಹಿಂದಿರುಗಿ ನಿಮ್ಮ ಬಂಧು ಬಾಂಧವರನ್ನು ಕಂಡು ನೆಮ್ಮದಿ ಪಡೆಯಬೇಕೆಂಬುದೇ ನನ್ನ ಆಸೆ. ವಿಭೀಷಣ, ನೀನು ಲಂಕಾಧಿಪತಿಯಾಗಿ ಧರ್ಮದಿಂದ ರಾಜ್ಯ ಪಾಲನೆ ಮಾಡುವುದತ್ತ ಗಮನ ಕೊಡು. ನಾವು ಅಯೋಧ್ಯೆಗೆ ಹೊರಡಲು ಅನುಮತಿ ಇಲ್ಲ. ಸುಗ್ರೀವ, ವಿಭೀಷಣ, ನೀವಿಬ್ಬರು ಏಕೆ ಸುಮ್ಮನಾದಿರಿ? ಸಹೋದರ, ಇವರು ಏನನ್ನೋ ಹೇಳಲು ಬಂದು ಹಿಂಜರಿಯುತ್ತಿರುವಂತಿದೆ. ನನ್ನ ಬಳಿ ಹಿಂಜರಿಕೆಯೇ? ಯಾವ ಸಂಕೋಚವೂ ಇಲ್ಲದೆ ಏನನ್ನು ಹೇಳಬೇಕೆಂದು ಬಂದಿರೋ ಅದನ್ನು ಹೇಳಿ. ವಿಭೀಷಣ, ನೀನೇ ಹೇಳಿಬಿಡು. ಹೌದು ವಿಭೀಷಣ, ನೀನು ಹೇಳುವುದೇ ಸರಿ. ನಮ್ಮೆಲ್ಲರ ಪರವಾಗಿ ನೀನೇ ಹೇಳು ವಿಭೀಷಣ. ರಾಮಚಂದ್ರನನ್ನು ಕಾಯಿಸಬೇಡ, ಹೇಳು ವಿಭೀಷಣ. ರಾಘವ, ಪುರುಷೋತ್ತಮ, ಸಮಸ್ತ ವಾನರ ವೀರರೊಂದಿಗೆ ನಾವೆಲ್ಲರೂ ನಿಮ್ಮೊಂದಿಗೆ ಅಯೋಧ್ಯೆಗೆ ಬರಬೇಕೆಂದು ಬಯಸುತ್ತಿದ್ದೇವೆ. ದಯಮಾಡಿ ಅನುಮತಿಯನ್ನು ನೀಡಬೇಕು ರಾಮಚಂದ್ರ. ಹೌದು ರಾಮಚಂದ್ರ, ನಮ್ಮೆಲ್ಲರ ಅಭಿಲಾಷೆಯೂ ಅದೇ. ಪ್ರಭು ರಾಮಚಂದ್ರ, ನಿಮ್ಮ ತಾಯಿಯವರನ್ನು ಕಂಡು ಅವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಬೇಕು. ನಿನ್ನ ಪಟ್ಟಾಭಿಷೇಕ ನೋಡಿ ಆನಂದ ಪಡಬೇಕು. ಅಯೋಧ್ಯೆಯ ಪುಣ್ಯಶಾಲಿಗಳಾದ ಪ್ರಜೆಗಳ ದರ್ಶನ ಮಾಡಬೇಕು. ದಯಮಾಡಿ ನಮ್ಮ ಕೋರಿಕೆಯನ್ನು ತಿರಸ್ಕರಿಸಬೇಡ ರಾಮಚಂದ್ರ. ನೋಡಿದ್ದೆ ಲಕ್ಷ್ಮಣ, ನೋಡಿದ್ದೆ ಅವರ ಅವ್ಯಾಜ ಪ್ರೇಮವನ್ನ. ನನಗಾಗಿ ಸರ್ವಸ್ವವನ್ನೇ ನೀಡಿದ ಈ ಮಿತ್ರರಿಗಾಗಿ ನಾನೇನು ಕೊಟ್ಟೆ? ಹೌದು ಸಹೋದರ, ಇಂತಹ ಸಜ್ಜನರಾದ ಬಂಧುಗಳಿಂದಲೇ ಧರ್ಮದ ಉಳಿವು, ಸತ್ಯದ ವಿಜಯ. ನಿಮ್ಮಂತ ಮಹಿಮಾವಂತರ ಬಳಿ ಇರುವುದೇ ಶ್ರೇಯಸ್ಕರ ಲಕ್ಷ್ಮಣ. ಪ್ರಿಯ ಮಿತ್ರರೇ, ಹೃದಯಕ್ಕೆ ಹತ್ತಿರವಾದ ನನ್ನ ಬಂಧುಗಳೇ, ನೀವೆಲ್ಲರೂ ನನ್ನೊಂದಿಗೆ ಅಯೋಧ್ಯೆಗೆ ಬಂದರೆ ನನಗೂ ಆನಂದವೇ. ನನ್ನ ತಾಯಂದಿರು, ಸೋದರರು, ಪ್ರಜೆಗಳು ಅವರೆಲ್ಲರೂ ನಿಮ್ಮನ್ನು ಕಂಡರೆ ಸಂತೋಷ ಪಡುವುದರಲ್ಲಿ ಸಂದೇಹವೇ. ಹಾಗಾದರೆ ರಾಮಚಂದ್ರ, ನಾವೆಲ್ಲ ನಿನ್ನ ಜೊತೆ ಬರಬಹುದೇ? ಇನ್ನೂ ಕೇಳುತ್ತೆಯಲ್ಲ ಸುಗ್ರೀವ, ಪುಷ್ಪಕ ವಿಮಾನವನ್ನು ಏರಿ ಎಷ್ಟು ಜನ ಬೇಕಾದರೂ ಪ್ರಯಾಣ ಮಾಡಬಹುದಂತೆ. ನೀವೆಲ್ಲರೂ ಸಿದ್ಧರಾಗಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಆನಂದ 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 ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ, ಜಯದಾನಂದ ಜಗದಾನಂದ.
ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಅಡಗಿತೋ ದಶಕಂಠನ ದರ್ಪ ಮೆರೆಯಿತೋ ದೇವತೆಗಳ ಹರ್ಷ ಅಡಗಿತೋ ದಶಕಂಠನ ದರ್ಪ ಮೆರೆಯಿತೋ ದೇವತೆಗಳ ಹರ್ಷ ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಜಾನಕಿ, 14 ವರ್ಷಗಳಲ್ಲಿ ಅಯೋಧ್ಯೆಯಿಂದ ಲಂಕೆಯವರೆಗೂ ಕಾಡು ಮೇಡು, ನದಿ ಬಯಲು, ಗುಡ್ಡ ಬೆಟ್ಟಗಳೆಲ್ಲ ನಾವು ಅಲೆದಾಡಿದ್ದೇವೆ. ಆದರೆ ಒಂದೇ ದಿನದಲ್ಲಿ ನಾವು ಇದನ್ನೆಲ್ಲ ಕ್ರಮಿಸಿ ಅಯೋಧ್ಯೆಗೆ ಹೋಗಲು ಈ ಪುಷ್ಪಕ ವಿಮಾನದಲ್ಲಿ ನಿಂತಿದ್ದೇವೆ. ಸ್ವಾಮಿ, ಅಂದು ಇದೇ ಪುಷ್ಪಕ ವಿಮಾನದಲ್ಲಿ ಆ ಪಾಪಿ ರಾವಣ ನನ್ನನ್ನು ಅಪಹರಿಸಿದ್ದ. ಆಗ ದುಃಖದಿಂದ ಪರಿತಪಿಸುತ್ತಿದ್ದೆ. ಇಂದು ಇದೇ ಪುಷ್ಪಕ ವಿಮಾನದಲ್ಲಿ ನನ್ನ ಪತಿಯೊಂದಿಗೆ ಸಂತೋಷದಿಂದ ಹೋಗುವ ಭಾಗ್ಯ ನನಗೆ ದೊರಕಿದೆ. ನನಗೆ ಬಹಳ ಸಂತೋಷವಾಗಿದೆ ಸ್ವಾಮಿ. ಸೀತೆ, ಆ ರಾವಣ, ಅವನ ಪುತ್ರ ಇಂದ್ರಜಿತು ನಮ್ಮನ್ನು ಪರಾಭವಗೊಳಿಸಲು ಹಲವು ತಂತ್ರ ಕುತಂತ್ರಗಳನ್ನು ಮಾಡಿದರು. ಆದರೆ ಅಧರ್ಮಿಗಳಾದ ಅವರ ಎಲ್ಲ ತಂತ್ರಗಳು ವಿಫಲವಾದವು. ಕಡೆಗೆ ಧರ್ಮಕ್ಕೆ ಜಯ ಲಭಿಸಿತು, ಅಧರ್ಮದ ನಾಶವಾಯಿತು. ಅಲ್ಲಿ ನೋಡಿಸಿತು, ಅದೇ ಮನೋಹರವಾದ ಲಂಕಾಪಟ್ಟಣ, ವಿಶ್ವಕರ್ಮನಿಂದ ನಿರ್ಮಿತವಾದ ಸುಂದರ ನಗರ. ಇದೇ ಬಯಲಿನಲ್ಲಿ ಘೋರವಾದ ಯುದ್ಧ ನಡೆದದ್ದು. ರಾಕ್ಷಸರ ನೆತ್ತರಿನಿಂದ ತೊಯ್ದು ಹೋದ ನೆಲ ಇದೆ. ಸಜ್ಜನ ಪೀಡಕನಾದ ರಾವಣ ಮಡಿದು ಬಿದ್ದದ್ದು ಅಲ್ಲಿ. ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ. ಅವನ ಸುತ್ತಲೂ ಅವನ ರಾಣಿ ಮಂಡೋದರಿ ಮತ್ತಿತರರು ಕುಳಿತು ರೋಧಿಸುತ್ತಿದ್ದದ್ದು ಅಲ್ಲಿಯೇ. ರಾವಣನ ಪಟ್ಟದ ರಾಣಿ ಮಂಡೋದರಿ ಮಹಾಪತಿವ್ರತೆ ಎಂದು ತ್ರಿಜಟೆ ಹೇಳುತ್ತಿದ್ದಳು. ಆ ಪತಿವ್ರತೆಯ ಪತಿ ಪರಸ್ತ್ರೀಯನ್ನು ಮೋಹಿಸಿ ತನ್ನ ವಿನಾಶವನ್ನು ತಾನೇ ತಂದುಕೊಂಡನಲ್ಲ. ಅಲ್ಲಿ ನೋಡಿಸಿತು, ಅದೇ ದಕ್ಷಿಣ ಸಮುದ್ರ ತೀರ. ಸಮುದ್ರವನ್ನು ದಾಟಿ ಬಂದ ಮೊದಲ ರಾತ್ರಿ ನಾವು ಅಲ್ಲಿಯೇ ತಂಗಿದ್ದೆವು. ಅಲ್ಲಿ ನೋಡಿಸಿದೆ, ಅದೇ ನಮ್ಮ ವಾನರರು ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು. ಅದನ್ನು ದಾಟಿಯೇ ನಾವು ಲಂಕೆಗೆ ಬಂದೆವು. ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ. ಲಂಕೆಯಲ್ಲಿ ಸೀತೆಯ ಹನುಮನು ಕಂಡು
ಕಡಲಿಗೆ ಸೇತುವೆ ಕಟ್ಟಿದೆ ವಾನರ ದಂಡು ಲಂಕೆಯಲ್ಲಿ ಸೀತೆಯ ಹನುಮನು ಕಂಡು ಕಡಲಿಗೆ ಸೇತುವೆ ಕಟ್ಟಿದೆ ವಾನರ ದಂಡು ಶ್ರೀರಾಮನ ಸೈನ್ಯ ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ ಶ್ರೀರಾಮನ ಸೈನ್ಯ ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ ಆನಂದ ಆನಂದ ಜಯದಾನಂದ. ನೀವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ವಿಷಯ ತ್ರಿಜಟೆಯಿಂದ ಕೇಳಿ ನನಗೆ ಮಹದಾನಂದವಾಗಿತ್ತು. ನೀವು ಲಂಕೆಗೆ ಬಂದಿರೆಂಬ ಧೈರ್ಯದ ಮೇಲೆ ಆ ದುರುಳ ರಾವಣನಿಗೆ ದಿಟ್ಟತನದಿಂದ ತಿರಸ್ಕಾರದ ಮಾತುಗಳನ್ನು ಹೇಳಿದೆ. ಸೀತೆ, ಈ ಕಾರ್ಯದಲ್ಲಿ ವಾನರರು ಪಟ್ಟ ಶ್ರಮ ಅದ್ವಿತೀಯ ದೇವಿ. ಹನುಮಂತ ನಿನ್ನ ಅನ್ವೇಷಣೆಗೆ ಮಹಾಸಾಗರವನ್ನೇ ಲಂಘಿಸಿಕೊಂಡು ಬಂದ. ಅಲ್ಲಿ ನೋಡು ಸೀತೆ, ಪರ್ವತ ಶ್ರೇಷ್ಠ ಮೈನಾಕ ಹಾರಿ ಬರುತ್ತಿರುವ ಹನುಮಂತನಿಗೆ ವಿಶ್ರಾಂತಿಯನ್ನು ಕಲ್ಪಿಸಿಕೊಡಲು ಮಹಾಸಾಗರವನ್ನೇ ಭೇದಿಸಿಕೊಂಡು ಮೇಲೆ ಬಂದ. ವಾನರ ಶ್ರೇಷ್ಠ ಹನುಮಂತ, ನಿಲ್ಲು. ನಾನು ಮೈನಾಕ ಪರ್ವತ. ನಿನ್ನ ಹಾದಿಗೆ ಅಡ್ಡಿಪಡಿಸಲು ನಾನು ಮೇಲೆದ್ದು ಬರಲಿಲ್ಲ, ನಿನಗೆ ಸಹಾಯ ಮಾಡಲೆಂದು ಮೇಲೆದ್ದು ನಿಂತೆ. ಅಲ್ಲಿ ನೋಡು ಸೀತೆ, ನಾನು ಮಾಡಿದ ಪೂಜೆಗೆ ದೇವಾದಿದೇವ ಮಹಾದೇವ ಪ್ರಸನ್ನನಾಗಿ ಅನುಗ್ರಹಿಸಿದ್ದು ಅಲ್ಲಿ. ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಜಯದಾನಂದ ಜಗದಾನಂದ ಜಯದಾನಂದ ಜಗದಾನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ 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 ಜಯದಾನಂದ ಆನಂದ ಆನಂದ ಜಗದಾನಂದ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿದೋ ಮೆರೆಯಿತೋ ದೇವತೆಗಳ ಹರ್ಷ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿತೋ ಮೆರೆಯಿತೋ ದೇವತೆಗಳ ಹರ್ಷ ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಇವರು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಮಹಾಪರಾಕ್ರಮಶಾಲಿಗಳೆನಿಸುತ್ತಿದೆ. ನೋಡು ಸೀತೆ, ಇದೇ ಕಿಷ್ಕಿಂದೆ, ವಾನರ ವೀರರ ನಾಡು. ಇಲ್ಲೇ ನನಗೆ ವಾನರರ ಅಪಾರವಾದ ಪ್ರೀತಿ ಸ್ನೇಹಗಳು ಲಭಿಸಿದವು. ಇವರ ಕೃಪೆಯಿಂದಲೇ ನನಗೆ ನಿನ್ನ ವಾರ್ತೆ ತಿಳಿಯಿತು. ಮಹಾನುಭಾವನಾದ ಹನುಮಂತ ನಿನ್ನನ್ನು ಕಾಣಲು ಇಲ್ಲಿಂದಲೇ ಹೊರಟ. ಇಲ್ಲಿಗೆ ಸಮೀಪದಲ್ಲೇ ನಾನು ಸುಗ್ರೀವನ ಸೋದರ ವಾಲಿಯನ್ನು ಸಂಹರಿಸಿದೆ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ ನರವಾನರ ಮೈತ್ರಿಯ ಉದ್ದೇಶ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಜಯದಾನಂದ ಜಗದಾನಂದ ಜಯದಾನಂದ ಜಗದಾನಂದ ಶ್ರೀರಾಮಚಂದ್ರ ಲೋಕ
ಲೋಕಕ್ಕೆ ತಂದ ಆನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ 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 ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಜಯದಾನಂದ ಜಗ ಅಲ್ಲಿ ನೋಡು ಸೀತೆ, ಅದೇ ಜನಸ್ಥಾನ. ಅಲ್ಲಿಯೇ ಪಕ್ಷಿ ಶ್ರೇಷ್ಠನಾದ ಜಟಾಯು ನಿನ್ನನ್ನು ರಕ್ಷಿಸಲು ರಾವಣನೊಂದಿಗೆ ಹೋರಾಡಿ ಹತನಾದ. ಹೇ ಮುದಿ ಪಕ್ಷಿ, ಸ್ವಾಮಿ, ವಯೋವೃದ್ಧನಾದರೂ ಪರಾಕ್ರಮಿಯಾದ ಜಟಾಯು ಆ ದುರುಳ ರಾವಣನೊಂದಿಗೆ ಹೋರಾಡಿದ ಆ ಭಯಂಕರ ದೃಶ್ಯ ನಾನು ಮರೆಯಲು ಸಾಧ್ಯವೇ ಇಲ್ಲ. ಪಾಪ, ನಮ್ಮ ತಂದೆ ಮಿತ್ರನಾದ ಅವನು ನಮ್ಮ ಹಿತಕ್ಕಾಗಿ ತನ್ನ ಜೀವನದ ಬಲಿದಾನ ನೀಡಿದ. ಅಲ್ಲಿ ನೋಡು ಜಾನಕಿ, ಆ ಪ್ರದೇಶ ನಿನಗೆ ನೆನಪಿದೆಯಲ್ಲವೇ? ಸ್ವಾಮಿ, ನೆನಪಿದೆ. ಅಲ್ಲೇ ಅಲ್ಲವೇ ನೀವು 14,000 ರಾಕ್ಷಸರನ್ನು 2.5 ಮುಹೂರ್ತದಲ್ಲಿ ಸಂಹರಿಸಿದ್ದು? ಹೌದು ಜಾನಕಿ, ನಾನು ಖರದೂಷಣನನ್ನು ತ್ರಿಶಿರನನ್ನು ಅಲ್ಲಿಯೇ ಸಂಹರಿಸಿದೆ. ಆನಂದ 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 ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಜಯದಾನಂದ
ಅಲ್ಲಿ ನೋಡು ಸೀತೆ, ನಾವಿದ್ದ ಆಶ್ರಮ ಕಾಣುತ್ತಿದೆ. ಲೋಕಕ್ಕೆ ತಂದ ಆ ದಿನಗಳನ್ನು ಮರೆಯಲಾಗುತ್ತದೆಯೇ? ಹೌದು ದೇವಿ, ಆ ದಿನಗಳನ್ನು ಮರೆಯುವಂತೆ ಇಲ್ಲ. ಅಲ್ಲಿ ನೋಡಿದೇವಿ ಅಗಸ್ತ್ಯರ ಆಶ್ರಮ. ದಯಮಾಡಿಸಿ. ಅಲ್ಲಿಂದ ಸ್ವಲ್ಪ ಮುಂದೆ ಕಾಣುತ್ತಿರುವುದು ಮಹರ್ಷಿ ಸುತೀಕ್ಷ್ಣರ ಆಶ್ರಮ. ಮಹಾಮುನಿಗಳಿಗೆ ವಂದನೆಗೆ. ಶರಭಂಗರ ಆಶ್ರಮವು ಅಲ್ಲಿಯೇ ಕಾಣುತ್ತಿದೆ. ದಶರಥ ಪುತ್ರ ರಾಮಚಂದ್ರ, ಲಕ್ಷ್ಮಣ, ಜನಕಪುತ್ರಿ ಜಾನಕಿ, ಈ ಶರಭಂಗ ಮುನಿಯ ಆಶ್ರಮಕ್ಕೆ ನಿಮಗೆ ಸ್ವಾಗತ. ನಾವು ಅಲ್ಲಿಗೆ ಹೋಗಿದ್ದಾಗ ದೇವೇಂದ್ರ ಅವರ ದರ್ಶನಕ್ಕಾಗಿ ಬಂದಿದ್ದ. ರಾಮಚಂದ್ರ, ನೀನು ನನ್ನ ಆಶ್ರಮಕ್ಕೆ ಬಂದ ಸುಮುಹೂರ್ತದಲ್ಲಿ ಸ್ವರ್ಗಾಧಿಪತಿ ದೇವೇಂದ್ರ ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ. ಆದರೆ ಅತಿಥಿಯಾಗಿ ನನ್ನ ಆಶ್ರಮಕ್ಕೆ ಬಂದ ನಿನ್ನ ಸಂದರ್ಶನ ಮಾಡದೆ ಬ್ರಹ್ಮಲೋಕಕ್ಕೆ ಹೋಗುವುದು ಬೇಡವೆನಿಸಿತು. ತಾವು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮನೀಂದ್ರ. ಪುರುಷೋತ್ತಮ, ಮಹಾತ್ಮನೂ ಸತ್ಯಪ್ರತಿಜ್ಞನೂ ಆದ ನಿನ್ನ ಸಂದರ್ಶನ ನನಗೆ ಬ್ರಹ್ಮಲೋಕಕ್ಕಿಂತಲೂ ಮುಖ್ಯ. ಅಲ್ಲೇ ನಾನು ವಿರಾಧ ರಾಕ್ಷಸನನ್ನು ಸಂಹರಿಸಿದ್ದು. ಸ್ವಾಮಿ, ಆ ದುಷ್ಟ ರಾಕ್ಷಸ ಆಕಾಶ ಮಾರ್ಗವಾಗಿ ನಿಮ್ಮನ್ನು ಎಲ್ಲಿಗೆ ಎತ್ತಿಕೊಂಡು ಹೋದ? ನೀವು ಕ್ಷೇಮವಾಗಿ ಇರುವಿರಲ್ಲ. ಬೇಗ ಈ ರಕ್ಕಸನ ಜನ್ಮಕ್ಕೆ ಮುಕ್ತಿ ದೊರಕಲಿ. ಇವನ ದೇಹವನ್ನು ಹೂತು ನಾವು ಸೀತೆಯ ಬಳಿಗೆ ಬೇಗ ಹೊರಡೋಣ. ಅಲ್ಲಿ ನೋಡಿ ಜಾನಕಿ, ಅಲ್ಲೇ ನಾವು ಮಹಾ ತಪಸ್ವಿಗಳಾದ ಅತ್ರಿ ಮಹರ್ಷಿ ಮತ್ತು ಅನಸೂಯ ದೇವಿಯವರನ್ನು ಸಂದರ್ಶಿಸಿದ ಆಶ್ರಮ. ದಶರಥ ಪುತ್ರರೇ, ಜನಕ ಕುಮಾರಿ, ನಿಮಗೆ ಮಂಗಳ ಉಂಟಾಗಲಿ. ಕುಳಿತುಕೊಳ್ಳಿ. ರಾಮಚಂದ್ರ, ನಿನಗಿಷ್ಟ ಬಂದ ಕಾಲ ನೀವು ಇಲ್ಲಿರಬಹುದು. ಮಹರ್ಷಿಗಳೇ, ತಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಮಹಾಸತಿ ಅನುಸೂಯಾದೇವಿಯವರಿಗೆ ಜನಕನ ಪುತ್ರಿ, ದಶರಥ ಪುತ್ರನ ಅರ್ಧಾಂಗಿ ಸೀತೆಯ ಪ್ರಣಾಮಗಳು. ನಿನಗೆ ಶುಭವಾಗಲಿ. ಹೇಳು ರಾಮಸತಿ, ಕುಳಿತುಕೋ. ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ. ಅಡಗಿತೋ ಅಡಗಿತೋ ದಶಕಂಠನ ದರ್ಪ, ಮೆರೆಯಿದೋ ಮೆರೆಯಿತೋ ದೇವತೆಗಳ ಹರ್ಷ. ಅಡಗಿತೋ ಅಡಗಿತೋ ದಶಕಂಠನ ದರ್ಪ, ಮೆರೆಯಿತೋ ಮೆರೆಯಿತೋ ದೇವತೆಗಳ ಹರ್ಷ. ಪರನಾರಿ ಚೋರನ ಅಂತ್ಯವಾ ಕಂಡು
ಲೋಕವೇ ನಲಿದಿದೆ ಹರುಷದಿ ಮಿಂದು. ಅಲ್ಲಿ ನೋಡು ಜಾನಕಿ, ಚಿತ್ರಕೂಟ ಪರ್ವತ. ದಶರಥ ಪುತ್ರರಿಗೆ ಈ ನಿಷಾಧರಾಜ ಗುಹಾನ ಪ್ರಣಾಮಗಳು. ನಿಷಾಧರಾಜ, ನೀನು ನಮ್ಮ ಪ್ರಿಯ ಸೋದರ ರಾಮಚಂದ್ರನ ಪರಮ ಮಿತ್ರನೆಂದು ತಿಳಿದು ನಮಗೆ ಬಹಳ ಸಂತೋಷವಾಯಿತು. ನನ್ನ ಪ್ರಿಯ ಸೋದರ ಭರತ ನನ್ನನ್ನು ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಅಲ್ಲಿಗೆ ಬಂದಿದ್ದ. ರಾಘವ, ದಯಮಾಡಿ ಕೃಪೆ ಮಾಡು. ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ. ಭರತ, ಈ ಭ್ರಮೆಯನ್ನು ಬಿಡು. ವಿನಯಶೀಲನಾದ ನೀನು ನಮ್ಮ ಮಹಾಮಂತ್ರಿಗಳೊಂದಿಗೆ ಪ್ರಜಾಪಾಲನೆ ಮಾಡಲು ಖಂಡಿತ ಸಮರ್ಥನಾಗಿರುವೆ. ಪ್ರಿಯ ಸೋದರ ರಾಮಚಂದ್ರ, ನಿನ್ನ 14 ವರ್ಷಗಳ ವನವಾಸ ಮುಗಿಯುವವರೆಗೂ ನಾನು ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿ ಹಣ್ಣು ಹಂಪಲನ್ನೇ ಸೇವಿಸುತ್ತಾ ನಗರ ಪ್ರವೇಶ ಮಾಡದೆ ಅಯೋಧ್ಯೆಯ ಹೊರಗಡೆಯೇ ವಾಸವಾಗಿರುತ್ತೇನೆ. ಸ್ವಾಮಿ, ಮಹಾತ್ಮನಾದ ಭರತ ನಿಮಗಾಗಿ ನಿರೀಕ್ಷೆ ಮಾಡುತ್ತಾ ಈಗಲೂ ನಂದಿಗ್ರಾಮದಲ್ಲಿ ಇರುವನಲ್ಲವೇ? ಹೌದು ದೇವಿ, ಅವನು ನಂದಿಗ್ರಾಮದಲ್ಲೇ ಇದ್ದಾನೆ. ಪಾಪ, ಎಷ್ಟು ಆತಂಕ ಉದ್ವೇಗಗಳಲ್ಲಿರುವನೋ ಏನೋ. ನಾವು ಬರುವ ವಾರ್ತೆಯನ್ನು ಅವನಿಗೆ ಮೊದಲೇ ತಿಳಿಸಲು ನಾವು ಏನಾದರೂ ಮಾಡಬೇಕು. ಮಾಯಾ ಮೃಗದೆ ಮೋಸವ ಮಾಡಿ ಸಾಧ್ವಿ ಸೀತೆಯ ಅಪಹರಿಸಿದ ದುಷ್ಟ ರಾವಣ. ಮಾಯಾ ಮೃಗದೆ ಮೋಸವ ಮಾಡಿ ಸಾಧ್ವಿ ಸೀತೆಯ ಅಪಹರಿಸಿದ ದುಷ್ಟ ರಾವಣ. ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವನು ಪಟ್ಟ. ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವನು ಪಟ್ಟ. ಅಲ್ಲಿ ನೋಡಿಸಿ, ಅರಣ್ಯ ಮಧ್ಯದಲ್ಲಿ ಮನೋಹರವಾಗಿ ಹರಿಯುತ್ತಿರುವುದೇ ಯಮುನಾ ನದಿ. ಲಂಕೆಯಲ್ಲಿ ಸೀತೆಯ ಹನುಮನು ಕಂಡು ಕಡಲಿಗೆ ಸೇತುವೆ ಕಟ್ಟಿದೆ ವಾನರ ದಂಡು. ಲಂಕೆಯಲ್ಲಿ ಸೀತೆಯ ಅಲ್ಲಿ ನೋಡಿ ಸೀತೆ, ಅಲ್ಲಿ ಕಾಣುತ್ತಿರುವುದೇ ಪುಣ್ಯ ತೀರ್ಥಗಳಿಂದ ಕೂಡಿರುವ ಪವಿತ್ರತಮವಾದ ಗಂಗಾ ನದಿ. ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ. ಶ್ರೀರಾಮನ ಸೈನ್ಯ ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ. ಆನಂದ ಅಲ್ಲಿ ಕಾಣುತ್ತಿರುವುದೇ ಶೃಂಗಬೇರಪುರ. ಅಲ್ಲಿ ಮಿತ್ರನಾದ ಗುಹನೇ ರಾಜನಾಗಿದ್ದಾನೆ. ಅವನ ಆದರ ಸತ್ಕಾರ ನಿನಗೆ ನೆನಪಿದೆಯಲ್ಲವೇ? ಜಯದಾನಂದ ಜಗದಾನಂದ. ಶೃಂಗಬೇರಪುರದ ದೊರೆಯಾದ ಗುಹನೆ ನಿಮ್ಮೆಲ್ಲರನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ.
ನಮಗೆ ಪ್ರಿಯರಾದವರನ್ನು ಕಾಣುವುದೇ ಆನಂದದಾಯಕ. ಈ ಶೃಂಗಬೇರಿಪುರವು ತಮ್ಮದೇ, ನಾನು ತಮ್ಮ ಆಜ್ಞಾನವರು. ಗುಹಾ, ನಿಮ್ಮ ಪ್ರೀತಿ ಅಭಿಮಾನದ ಮಾತುಗಳನ್ನು ಕೇಳಿ ನಾನು ಮೂಕನಾಗಿದ್ದೇನೆ. ನಾನು ಆಜ್ಞೆ ಮಾಡುವ ರಾಜನಲ್ಲ, ನಿಮ್ಮ ಮಿತ್ರನಷ್ಟೇ. ಪ್ರಭು, ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಆಗಮಿಸಿದ್ದೀರಿ. ಈ ರಾಜ್ಯ ನಿಮ್ಮದು, ನಾವು ನಿಮ್ಮ ಸೇವಕರು. ಗುಹಾ, ನೀನು ನಿನ್ನ ಪರಿವಾರ ಸಹಿತ ಕಾಲ್ನಡೆಯಲ್ಲಿ ನಮ್ಮನ್ನು ಕಾಣಲು ಬಂದಾಗಲೇ ನಮಗೆ ಸನ್ಮಾನ ಮಾಡಿದಂತಾಯಿತು. ನಿಮಗೆ ನನ್ನ ಮೇಲಿರುವ ಪ್ರೀತಿ ವ್ಯಕ್ತವಾದಂತಾಯಿತು. ಮರೆಯುವುದುಂಟೆ ಸ್ವಾಮಿ, ಗುಹನ ನಿಷ್ಕಲ್ಮಶವಾದ ಸ್ನೇಹಾಧಾರಗಳನ್ನು ಯಾರು ತಾನೇ ಮರೆಯುತ್ತಾರೆ? ಅಲ್ಲಿ ನೋಡು ಸೀತೆ, ಅಲ್ಲಿ ವೈಭವದಿಂದ ಕಂಗೊಳಿಸುತ್ತಿರುವುದೇ ನಮ್ಮ ಅಯೋಧ್ಯ ನಗರ. ಅಲ್ಲಿ ಸನಿಹದಲ್ಲಿ ಹರಿಯುತ್ತಿರುವ ಸರಿಯೂ ನದಿಯನ್ನು ನೋಡು. ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ, ಆನಂದ ಆನಂದ ಜಯದಾನ. ರಘುವಂಶರ ರಾಜಧಾನಿಗೆ ನಾವು ಪಿತೃವಾಕ್ಯ ಪರಿಪಾಲನೆ ಮಾಡಿ ಹಿಂದಿರುಗುತ್ತಿದ್ದೇವೆ. ಅಯೋಧ್ಯೆಗೆ ನಾವು ನಮಸ್ಕರಿಸೋಣ. ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ, ಜಯದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ. ಸುಗ್ರೀವ, ವಿಭೀಷಣ, ಇದೇ ಮಹಾತ್ಮರಾದ ಭಾರದ್ವಾಜರ ಆಶ್ರಮ. ಜಯದಾನಂದ ಜಗದಾನಂದ, ಶ್ರೀರಾಮಚಂದ್ರ ಲೋಕಕ್ಕೆ ತಂದ. 14 ವರ್ಷಗಳ ಹಿಂದೆ ನಾನು ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಅಯೋಧ್ಯೆಯಿಂದ ಹೊರಟು ವನವಾಸವನ್ನು ಆರಂಭಿಸಿದಾಗ ನಾವು ಮೊದಲು ಬಂದು ಸಂದರ್ಶಿಸಿದ ಆಶ್ರಮವೇ ಅದು. ಇವರ ಆತಿಥ್ಯ ಆಶೀರ್ವಾದಗಳನ್ನು ಪಡೆದು ನಾವು ವನವಾಸವನ್ನು ಆರಂಭಿಸಿದೆವು. ಈಗ ನಾವು ಅಯೋಧ್ಯೆಗೆ ಹಿಂದಿರುಗುತ್ತಿರುವಾಗ ಮಹರ್ಷಿಗಳಿಗೆ ನಮಸ್ಕರಿಸುವುದು ಉಚಿತವಾಗಿದೆ. ಖಂಡಿತವಾಗಿಯೂ ಉಚಿತವಾಗಿದೆ ರಾಮಚಂದ್ರ. ಹರ್ಷ ಅಡಗಿತೋ ಅಡಗಿತೋ ದಶಕಂಠನ ದರ್ಪ, ಮೆರೆಯಿತೋ ಮೆರೆಯಿತೋ ದೇವತೆಗಳ ಹರ್ಷ. ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ. ಮಾಯಾ ಮೃಗದೆ ಮೋಸವ ಮಾಡಿ ಸಾಧ್ವಿ ಸೀತೆಯ ಅಪಹರಿಸಿದ ದುಷ್ಟ ರಾವಣ. ಮಾಯಾ ಮೃಗದೆ ಮೋಸವ ಮಾಡಿ ಸಾಧ್ವಿ ಸೀತೆಯ ಅಪಹರಿಸಿದ ದುಷ್ಟ ರಾವಣ. ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವನ್ನು ಪಟ್ಟ. ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವನ್ನು ಪಟ್ಟ. ಆನಂದ ಆನಂದ. ರಘುಕುಲ ಸಂಜಾತ ದಶರಥ ಪುತ್ರನಾದ ರಾಮಚಂದ್ರ ತನ್ನ ಪತ್ನಿ ಸೀತೆ, ಸೋದರ ಲಕ್ಷ್ಮಣ, ಲಂಕೇಶ್ವರ ವಿಭೀಷಣ ಮತ್ತು ವಾನರ ವೀರರೊಂದಿಗೆ ನಿಮಗೆ ಅಭಿವಾದನೆಯನ್ನು ಸಲ್ಲಿಸುತ್ತಿದ್ದಾನೆ. ನಿಮಗೆ ಮಂಗಳವಾಗಲಿ. ರಾಘವ, 14 ವರ್ಷಗಳ ಹಿಂದೆ ವನವಾಸಕ್ಕೆ ಹೋಗುವಾಗ ನೀನು ಇಲ್ಲಿಗೆ ಬಂದಿದ್ದೆ. ಈಗ ವನವಾಸ ಮುಗಿಸಿ ಮತ್ತೆ ಅಯೋಧ್ಯೆಗೆ ಮರಳುತ್ತಿರುವಾಗ ಇಲ್ಲಿಗೆ ಬಂದು ನನ್ನನ್ನು ಸಂತೋಷಪಡಿಸಿರುವೆ. ನೀನು ಬರಬಹುದೆಂಬ ನಿರೀಕ್ಷೆ ನನ್ನ ಮನಸ್ಸಿನಲ್ಲಿತ್ತು. ಪೂಜ್ಯರೇ, ತಾವು ಅಂದು ತೋರಿದ ಅನುಗ್ರಹ, ನೀಡಿದ್ದ ಆಶೀರ್ವಾದಗಳ ಬಲದಿಂದ ನಾವು ನಮ್ಮ ವನವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಮುಂದಿನ ನನ್ನ ಬದುಕಿಗೂ ತಮ್ಮ ಆಶೀರ್ವಾದ ಮತ್ತು ಅನುಗ್ರಹ ನನಗೆ ಅಗತ್ಯವಾಗಿದೆ. ರಾಘವ, ಲೋಕದ ಸಮಸ್ತ ಸಜ್ಜನರ ಶುಭ ಹಾರೈಕೆ ನಿಮಗಿದೆ. ಋಷಿ ಮುನಿಗಳ ಆಶೀರ್ವಾದವಿದೆ. ಏಕೆಂದರೆ ವನವಾಸ ಕಾಲದಲ್ಲಿ ಋಷಿ ಮುನಿಗಳ ತಪಾನುಷ್ಠಾನಗಳಿಗೆ ಪೀಡೆಯಾಗಿದ್ದ ರಾಕ್ಷಸರನ್ನು ಸಂಹಾರ ಮಾಡಿದವರು ನೀವು. ಮಹರ್ಷಿಗಳೇ,
ತಾವು ಅಯೋಧ್ಯೆಯ ಸಮೀಪದಲ್ಲಿರುವಿರಿ. ಅಲ್ಲಿನ ಎಲ್ಲಾ ವಿಷಯಗಳು ತಮಗೆ ತಿಳಿದಿರುತ್ತದಲ್ಲವೇ? ಅಲ್ಲಿ ಎಲ್ಲವೂ ಕ್ಷೇಮವಾಗಿದೆಯಲ್ಲವೇ? ಪ್ರಜೆಗಳು ಸುಖ ಶಾಂತಿಯಿಂದಿರುವುದಲ್ಲವೇ? ಭರತ ನಿಷ್ಠೆಯಿಂದ ಪ್ರಜಾಪಾಲನೆ ಮಾಡುತ್ತಿದ್ದಾನಲ್ಲವೇ? ನನ್ನ ತಾಯಂದಿರು ಕ್ಷೇಮವಾಗಿರುವರಷ್ಟೇ? ರಾಮಚಂದ್ರ, ಅಯೋಧ್ಯೆಯ ಬಗ್ಗೆ, ಪ್ರಜೆಗಳ ಬಗ್ಗೆ ನಿನಗಿರುವ ಪ್ರೀತಿ ಎಷ್ಟೆಂಬುದು ನನಗೆ ತಿಳಿದಿದೆ. ಎಲ್ಲವೂ ಸುಭೀಕ್ಷವಾಗಿದೆ, ಸುಕ್ಷೇಮವಾಗಿದೆ. ನಿನ್ನ ಸೋದರ ಭರತ ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಿಷ್ಠೆಯಿಂದ ಪ್ರಜಾಪಾಲನೆ ನಡೆಸುತ್ತಿದ್ದಾನೆ. ನಿನ್ನ ತಾಯಂದಿರು ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ಕ್ಷಣಗಳನ್ನು ನಡೆಸುತ್ತಿದ್ದಾರೆ. ಪೂಜ್ಯರೇ, ನನಗೆ ಅತ್ಯಂತ ಸಂತೋಷ ಉಂಟಾಗುವಂತ ವಿಷಯವನ್ನು ತಿಳಿಸಿದಿರಿ. ನನಗೀಗ ಸಮಾಧಾನವಾಗಿದೆ. ರಾಮಚಂದ್ರ, ನಿನ್ನ ಧರ್ಮನಿಷ್ಠೆ, ಸಾಹಸ, ಸಾಧನೆಗಳನ್ನು ಮರೆಯಲು ಸಾಧ್ಯವೇ? 14 ವರ್ಷಗಳ ಹಿಂದಿನ ಆ ಘಟನೆ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಎಲ್ಲವೂ ತಮ್ಮ ಅನುಗ್ರಹ ಪೂಜ್ಯರೇ. ರಾಘವ, ನಮ್ಮ ತಪಸ್ಸಿನ ಪ್ರಭಾವದಿಂದ ಎಲ್ಲ ವಿವರಗಳು ನಮಗೆ ತಿಳಿದಿವೆ. ನೀವು ಇನ್ನು ನಮ್ಮ ಆಶ್ರಮದ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸಬಹುದು. ಹಾಗೆ ಆಗಲಿ ಪೂಜ್ಯರೇ. ರಾಮಚಂದ್ರ, ನಾನು ನಿನಗೊಂದು ವರ ಕೊಡಬೇಕೆಂದಿದ್ದೇನೆ. ಏನು ಬರಬೇಕು ಕೇಳು. ಪೂಜ್ಯರೇ, ನಾವು ಅಯೋಧ್ಯೆಗೆ ಸಾಗುವಾಗ ಅಕಾಲವಾದರೂ ಗಿಡ ಮರ ಬಳ್ಳಿಗಳು ಹಸಿರಿನಿಂದ ಫಲಪುಷ್ಪಗಳಿಂದ ಮನೋಹರವಾಗಿರಲಿ. ನನ್ನ ಪರಿವಾರವೆಲ್ಲ ಆನಂದದಿಂದ ಅಯೋಧ್ಯೆಯನ್ನು ಪ್ರವೇಶಿಸಲಿ. ತಥಾಸ್ತು. ಪ್ರಣಾಮಗಳು ಪ್ರಭು ರಾಮಚಂದ್ರ. ಬಾ ಹನುಮಂತ, ನಾನು ನಿನಗಾಗಿಯೇ ಕಾಯುತ್ತಿದ್ದೆ. ನನಗೆ ಕರೆ ಕಳಿಸಿದ ಕಾರಣವೇನು ಶ್ರೀರಾಮಚಂದ್ರ? ನಾನೇನು ಮಾಡಬೇಕು? ಆಜ್ಞೆ ಮಾಡಿ. ಹನುಮಂತ, ನೀನು ಕೂಡಲೇ ಅಯೋಧ್ಯೆಗೆ ಹೋಗಬೇಕು. ಅಲ್ಲಿ ಎಲ್ಲರೂ ಕುಶಲವೇ ಎಂಬುದನ್ನು ತಿಳಿದುಕೊಂಡು ಬರಬೇಕು. ಹಾಗೇ ಆಗಲಿ ಪ್ರಭು. ಅದಕ್ಕೆ ಮೊದಲು ನೀನು ಶೃಂಗಬೇರಪುರಕ್ಕೆ ಹೋಗಿ ನಿಷಾದ ರಾಜ ಗುಹನನ್ನು ಕಂಡು ಅವನ ಕುಶಲವನ್ನು ವಿಚಾರಿಸಬೇಕು. ನಮ್ಮ ಕುಶಲದ ವಾರ್ತೆಯನ್ನು ಅವನಿಗೆ ತಿಳಿಸಬೇಕು. ನನ್ನ ಪ್ರಾಣ ಮಿತ್ರನಾದ ಅವನು ಅದರಿಂದ ಸಂತೋಷ ಪಡುತ್ತಾನೆ. ಆಗಬಹುದು ಪ್ರಭು. ಗುಹನಿಂದ ನೀನು ಅಯೋಧ್ಯೆಯ ಮಾರ್ಗವನ್ನು ತಿಳಿಯಬಹುದು. ಅಲ್ಲಿ ನನ್ನ ಪ್ರಿಯ ಸೋದರ ಭರತನನ್ನು ಕಂಡು ಅವನ ಕುಶಲವನ್ನು ಕೇಳಿ ನಮ್ಮ ಕುಶಲದ ವಾರ್ತೆಯನ್ನು ಹೇಳು. ಅವನು ಬಯಸಿದರೆ ವನವಾಸದ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಹೇಳು. ಹೇಳುತ್ತೇನೆ ಪ್ರಭು. ಸೀತಾಪಹರಣ, ಸುಗ್ರೀವನ ಸಖ್ಯ, ರಾವಣನ ವಧೆ, ಈ ಎಲ್ಲ ವಿಷಯಗಳನ್ನು ಅವನಿಗೆ ತಿಳಿಸಬಹುದು. ತಿಳಿಸುತ್ತೇನೆ ಪ್ರಭು. ಶತ್ರು ಧ್ವಂಸ ಮಾಡಿ ತಂದೆಯ ಮಾತನ್ನು ನೆರವೇರಿಸಿ ಲಂಕೇಶ್ವರ ವಿಭೀಷಣ ಮತ್ತು ವಾನರ ಬಂಧುಗಳೊಂದಿಗೆ ನಾನು ಬರುತ್ತಿದ್ದೇನೆ ಎಂಬುದನ್ನು ಅವನಿಗೆ ತಿಳಿಸಬೇಕು. ಖಂಡಿತ ಎಲ್ಲವನ್ನೂ ವಿವರವಾಗಿ ತಿಳಿಸುತ್ತೇನೆ. ಅಷ್ಟು ಮಾತ್ರವಲ್ಲ ಮಾರುತಿ, ನೀನು ಈ ಎಲ್ಲ ಮಾತುಗಳನ್ನು ಅವನಿಗೆ ಹೇಳುತ್ತಿರುವಾಗ ಅವನ ಮುಖದಲ್ಲಿ ಮೂಡುವಂತಹ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದು ನನಗೆ ತಿಳಿಸಬೇಕು. ಆನಂತರ ಅದಕ್ಕೆ ಪ್ರತಿಯಾಗಿ ಅವನು ಏನು ಹೇಳುತ್ತಾನೆ ಎಂದು ತಿಳಿದುಕೊಂಡು ಬಂದು ನನಗೆ ತಿಳಿಸಬೇಕು. ಅದೇಕೆ ಪ್ರಭು? ಅದಕ್ಕೆ ಕಾರಣವಿದೆ ಮಾರುತಿ. ಅವನ ಮುಖದಲ್ಲಿ ಮೂಡುವ ಭಾವನೆ, ಮಾತಿನ ಧೋರಣೆಗಳಿಂದ ಸದ್ಯದ ಅವನ ಮನೋಗತವೇನೆಂಬುದನ್ನು ನಾನು ತಿಳಿಯಬೇಕು. ನೀವು ಹೇಳಿದಂತೆಯೇ ಮಾಡುತ್ತೇನೆ ಪ್ರಭು. ನಾನು ಏಕೆ ಹೀಗೆ ಹೇಳುತ್ತಿರುವೆನೆಂದು ನಿನಗೆ ಅಚ್ಚರಿಯಾಗಬಹುದು ಅಲ್ಲವೇ ಮಾರುತಿ? ಹೌದು ಶ್ರೀರಾಮಚಂದ್ರ. ನಿಮ್ಮ ಸಹೋದರನನ್ನು ಇಷ್ಟೆಲ್ಲ ಪರೀಕ್ಷಿಸಬೇಕೇ? ಹನುಮಂತ, ಸಮಸ್ತ ಸುಖ ವೈಭವಗಳು, ಸಂಪದ್ಯುಕ್ತವಾದ ಸಾಮ್ರಾಜ್ಯದ ಅಧಿಕಾರ ಕೈವಶವಾದ ಮೇಲೆ ಎಂಥವರ ಮನಸ್ಸು ಬದಲಾಗುವುದು ಸಾಧ್ಯವಲ್ಲವೇ? 14 ವರ್ಷಗಳ ಕಾಲ ನಿರಂತರವಾಗಿ ಅವುಗಳನ್ನೆಲ್ಲ ಅನುಭವಿಸಿದ ಮೇಲೆ ಅದನ್ನು ಮರಳಿ ಕೊಡುವುದು ಕಷ್ಟವೇ ಅಲ್ಲವೇ? ಹಾಗಾದರೆ ಒಂದು ವೇಳೆ ಭರತನಲ್ಲಿ ಅಂತಹ ಭಾವನೆ ಏನಾದರೂ ಇದ್ದರೆ ಅವನೇ ನಿರಂತರವಾಗಿ ಅಯೋಧ್ಯೆಯ ರಾಜನಾಗಿ ಅಧಿಕಾರ ನಡೆಸಲಿ. ವಾನರ ಶ್ರೇಷ್ಠ, ಈ ಎಲ್ಲ ವಾರ್ತೆಯನ್ನು ನಾನು ಈ ಆಶ್ರಮದಿಂದ ಹೊರಟು ಅಯೋಧ್ಯೆಯನ್ನು ಸೇರುವ ಮೊದಲೇ ಬಂದು ತಿಳಿಸುತ್ತೇನೆ. ಖಂಡಿತ ಅಷ್ಟರಲ್ಲೇ ಎಲ್ಲವನ್ನೂ ತಿಳಿಸುತ್ತೇನೆ ಪ್ರಭು. ನಾನು ಹೋಗಿ ಬರುತ್ತೇನೆ.
ಪ್ರಭು? ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು. ಪ್ರಭು, ಏನು ವಿಷಯ ಮಂತ್ರಿಗಳೇ? ಏನೋ ಯೋಚನೆಯಲ್ಲಿ ಮುಳುಗಿದಂತೆ ಕಾಣುತ್ತಿದೆಯಲ್ಲ. ಯೋಚನೆ ಅಲ್ಲ ಮಂತ್ರಿಗಳೇ, ನೆನಪು. ಹಿಂದಿನದನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಅಂಥ ನೆನಪು ಯಾವುದು ಪ್ರಭು? ಅದು ರಘುವಂಶ ಪ್ರದೀಪ ಶ್ರೀರಾಮಚಂದ್ರನ ನೆನಪು. ಕಾಲ ಎಷ್ಟು ಬೇಗ ಕಳೆದು ಹೋಯಿತಲ್ಲವೇ? 14 ವರ್ಷಗಳ ಹಿಂದೆ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಸೀತಾ ಲಕ್ಷ್ಮಣರ ಸಹಿತ ಇಲ್ಲಿಗೆ ಬಂದಿದ್ದಿರಲ್ಲವೇ? ಇಲ್ಲಿಂದಲೇ ಅವರು ಗಂಗಾ ನದಿಯನ್ನು ದಾಟಿ ದಂಡಕಾರಣ್ಯದ ಕಡೆ ಹೋದರಲ್ಲವೇ? ಅದೇ ನೆನಪು ಮತ್ತೆ ಮತ್ತೆ ಬರುತ್ತೆ. ಹೌದು ಪ್ರಭು, ಅದು ಎಂದಿಗೂ ಮರೆಯಲಾಗದ ನೆನಪು. ಪ್ರಭು, 14 ವರ್ಷ ಆರಂಭವಾಗುತ್ತಿದ್ದಂತೆ ಆ ಲಂಕೆಯ ರಾಕ್ಷಸ ರಾವಣ ಸೀತಾಮಾತೆಯನ್ನು ಅಪಹರಿಸಿದ್ದನಂತೆ. ರಾಮಚಂದ್ರ ಕಿಷ್ಕಿಂಧಿಯ ವಾನರ ಸೈನ್ಯದ ಸಹಾಯದಿಂದ ಆ ರಾವಣನನ್ನು ವಧೆ ಮಾಡಿ ವಿಜಯಶಾಲಿ ಆದನಂತೆ. ಮೊನ್ನೆ ಆ ಕಡೆಯಿಂದ ಬಂದ ಋಷಿಮುನಿಗಳು ಮಾತನಾಡುತ್ತಿದ್ದರು. ಆ ವಿಷಯ ನನ್ನ ಕಿವಿಗೂ ಬಿದ್ದಿದೆ ಮಂತ್ರಿಗಳೇ. ಅದಕ್ಕೆ ಈ ಕಾತರ. ಎಲ್ಲ ಆಪತ್ತುಗಳನ್ನು ಜಯಿಸಿ ಬರುವ ಸೀತಾರಾಮ ಲಕ್ಷ್ಮಣರನ್ನು ಕಾಣಬೇಕು. ಮತ್ತೆ ಅವರನ್ನು ಗಂಗೆಯನ್ನು ದಾಟಿಸಿ ಕರೆತರುವ ಭಾಗ್ಯ ನನಗೆ ದೊರೆಯಬೇಕು ಎಂದು ಹಂಬಲಿಸುತ್ತಿದ್ದೇನೆ. ನೋಡಿ, ಇಂದೋ ನಾಳೆ ಅವರು ಬಂದಾಗ ಅವರ ಸ್ವಾಗತಕ್ಕೆ ನೀವು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ತಿಳಿಯುತ್ತೆ? ಖಂಡಿತ ಮಾಡುತ್ತೇನೆ ಪ್ರಭು. सविता सूर्यः खगः पुषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः ಭರತ, ಏಕೆ ಕಣ್ಣಲ್ಲಿ ನೀರು? ಏನಾದರೂ ನೆನಪಾಯಿತೆ? ಅಮಾತ್ಯರೇ, ಇಂದು ಮುಂಜಾನೆ ಶುಭ ಶಕುನಗಳಾದವು. ನಾನು ನನ್ನ ಇಷ್ಟಾರ್ಥ ಫಲಿಸುವುದೆಂದು ಸಮಾಧಾನಗೊಂಡೆ. ಆದರೆ ಅಕಸ್ಮಾತ್ ನನ್ನ ನಿರೀಕ್ಷೆಗಳು ಎಲ್ಲೂ ವಿಫಲವಾಗುವುದೋ ಎಂಬ ಭಯವು ಕಾಡುತ್ತಿದೆ. ಭರತ, ಏಕೆ ನಿರಾಸೆ? ನಿನ್ನಂತಹ ಸಜ್ಜನನಿಗೆ, ಧರ್ಮನಿಷ್ಠನಿಗೆ ಖಂಡಿತ ನಿರಾಸೆಯಾಗುವುದಿಲ್ಲ. ದೇವತೆಗಳು ನಿನ್ನ ಸದಾಶಯಕ್ಕೆ ಬೆಂಬಲ ನೀಡುತ್ತಾರೆ. ಅದಿರಲಿ, ಏನದು ನಿನ್ನ ಅಂತಹ ಇಷ್ಟಾರ್ಥ? ಇದೇನು ಅಮಾತ್ಯರೇ, ಹೀಗೆ ಕೇಳುತ್ತಿರುವಿರಿ? ನನ್ನ ಅಂತರಂಗದಲ್ಲಿ ಸದಾ ಸ್ಥಿರವಾಗಿ ನಿಂತಿರುವ ಇಷ್ಟಾರ್ಥ ಯಾವುದೆಂದು ನಿಮಗೆ ಗೊತ್ತಿಲ್ಲವೇ? ನಾನು ಈ 14 ವರ್ಷಗಳಿಂದ ನಿರಂತರವಾಗಿ ಹಂಬಲಿಸುತ್ತಿರುವುದು ಶ್ರೀರಾಮಚಂದ್ರನ ಆಗಮನಕ್ಕಾಗಿ ಎಂದು ನಿಮಗೆ ಗೊತ್ತಿಲ್ಲವೇ? ಹೌದು ಅಮಾತ್ಯರೇ, ಪಿತೃ ಸ್ವರೂಪನಾದ ಧರ್ಮಮೂರ್ತಿಯಾದ ನನ್ನ ಸೋದರ ಶ್ರೀರಾಮಚಂದ್ರನು ಎಷ್ಟು ಹೊತ್ತಿಗೆ ಬರುವನು, ಎಷ್ಟು ಹೊತ್ತಿಗೆ ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ನನ್ನನ್ನು ಈ ಹೊರೆಯಿಂದ ಮುಕ್ತಗೊಳಿಸುವನೋ ಎಂದು ನಾನು ಪ್ರತಿದಿನ ಪ್ರತಿ ಕ್ಷಣ ಕಾಯುತ್ತಿದ್ದೇನೆ ಅಮಾತ್ಯರೇ. ಆ ಸಮಯ ಸನ್ನಿಹಿತವಾಗಿದೆ. ನಿನ್ನ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ. 14 ವರ್ಷಗಳ ನಿನ್ನ ತಪಸ್ಸಿಗೆ ಇನ್ನೇನು ಫಲ ದೊರೆಯುತ್ತದೆ? ಅಮಾತ್ಯರೇ, ನನ್ನ ಸೋದರ ಶ್ರೀರಾಮಚಂದ್ರನು ಬೇಗ ಬರುತ್ತಾನಲ್ಲವೇ? ಖಂಡಿತ ಬರುತ್ತಾನೆ ಭರತ. ಆದರೂ ನನ್ನ ಮನಸ್ಸಿನಲ್ಲಿ ಏನೋ ಸಂದೇಹವಿದೆ ಅಮಾತ್ಯರೇ. ಸಂದೇಹವೇ? ಏನದು ರಾಜಕುಮಾರ?
ನನ್ನ ಸೋದರನ ಸ್ವಭಾವ ನಿಮಗೆ ತಿಳಿಯದೆ ಅಮಾತ್ಯರೆ. ಅವನು ಎಂಥ ಉದಾರಿ, ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಎಂದೂ ಏನನ್ನು ಬಯಸದವನು. ಒಂದು ವೇಳೆ ಇಷ್ಟು ವರ್ಷಗಳಿಂದ ನಾನೇ ರಾಜ್ಯವನ್ನು ಆಳುತ್ತಿರುವುದರಿಂದ ಮುಂದೆಯೂ ನಾನೇ ಆಳಿಕೊಂಡಿರಲಿ ಎಂದು ಅವನು ಇಲ್ಲಿಗೆ ಬಾರದೆ ಹೋದರೆ? ಇಲ್ಲ ಭರತ, ಹಾಗಾಗಲಾರದು. ನಿನ್ನ ಸ್ವಭಾವ ಎಂತಹುದು ಎಂದು ರಾಮನಿಗೆ ತಿಳಿಯದೆ ಅವನಿಗಾಗಿ ನೀನು, ರಾಜಮಾತೆಯರು, ಪ್ರಜೆಗಳು ಎಲ್ಲರೂ ಕಾತರದಿಂದ ಕಾಯುತ್ತಿರುವುದು ತಿಳಿದಿರುವುದಿಲ್ಲವೇ? ಅಂತಹ ಯೋಚನೆಗಳನ್ನೆಲ್ಲ ಬಿಡು. ರಾಮ ಸೀತಾ ಲಕ್ಷ್ಮಣರ ಸಮೇತ ಇಲ್ಲಿಗೆ ಬಂದೇ ಬರುತ್ತಾನೆ. ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ. ನಿಜ ಅಮಾತ್ಯರೆ, ಶ್ರೀರಾಮಚಂದ್ರನು ಯಾರಿಗೂ ನೋವು ಉಂಟು ಮಾಡುವುದಿಲ್ಲ. ಅವನು ಬಂದೇ ಬರುತ್ತಾನೆ. ಒಂದು ವೇಳೆ ಅವನು ಬರುವುದು ತಡವಾದರೆ ನಾನು ಅಗ್ನಿ ಪ್ರವೇಶ ಮಾಡುವೆನೆಂದು ಅಂದೇ ಹೇಳಿದ್ದೆ. ಅದಕ್ಕಾದರೂ ನನ್ನ ಸೋದರ ಬಂದೇ ಬರುತ್ತಾನೆ. ಇಷ್ಟು ವರ್ಷ ಕಾಲ ಸಹನೆಯಿಂದ ಕಾದ ನೀನು ಇನ್ನೊಂದೆರಡು ದಿನ ಕಾಯುವುದರಲ್ಲಿ ಬಾಧಕವೇನೂ ಇಲ್ಲ ರಾಜಕುಮಾರ. ಕಾಯುತ್ತೇನೆ ಅಮಾತ್ಯರೆ, ಕಾಯುತ್ತೇನೆ. ನನ್ನ ಸೋದರ ಶ್ರೀರಾಮಚಂದ್ರನಿಗಾಗಿ ನಾನು ಕಾಯುತ್ತೇನೆ. ಅವನು ಬಂದ ಕೂಡಲೇ ಹೊರಲಾಗದ ಈ ರಾಜ್ಯ ಭಾರದ ಹೊಣೆಯನ್ನು ಅವನಿಗೆ ವಹಿಸಿ ನಾನು ನಿರಾಳನಾಗುತ್ತೇನೆ.